ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿಕೆ. ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಸಿಎಂ ಮಂತ್ರಿ ಅದು ಸಿದ್ದರಾಮಯ್ಯ. ಮೂಡಾದಲ್ಲಿ 140 ಸೈಟ್ಗಳು ಮಾತ್ರ ಅಲ್ಲ, 1000ಕ್ಕೂ ಹೆಚ್ಚು ಸೈಟ್ಗಳನ್ನ ಬೇನಾಮಿ ಆಸ್ತಿ ಮಾಡಿಕೊಂಡಿದ್ದಾರೆ. ಸೈಟ್ ಖರೀದಿ ಮಾಡಿದವರನ್ನ ವಿಚಾರಣೆ ಮಾಡಿದ್ರೆ ಎಲ್ಲವೂ ಹೊರಬರುತ್ತೆ. ಮೀಡಿಯಾದವರು ಇದೆಲ್ಲವನ್ನ ತನಿಖೆ ಮಾಡಬೇಕು. ಸಿದ್ದರಾಮಯ್ಯ ಅವರು ದುಡ್ಡಿಗೆ ಆಸೆ ಪಡಲ್ಲ ಅಂತ ಭಾವನೆ ಇತ್ತು. ಮೂಡಾ ಹಗರಣ ಹೊರಬಂದ ಮೇಲೆ ಈ ರೀತಿ ಅವ್ಯವಹಾರ ಮಾಡಿದ್ದಾರೆ ಎಂದು ಗೊತ್ತಾಗಿದೆ. ನಾನು ಮೊದಲೇ ಹೇಳಿದ್ದೆ, ಇದು ಅತಿ ದೊಡ್ಡ ಸ್ಕ್ಯಾಮ್ ಅಂತ. ಅದು ಇವತ್ತು ಪ್ರೂವ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕಿತ್ತು. ಯಾಕೆ ತಡ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ರಾಜ್ಯದ ಜನರಿಗೆ ದಿನೇ ದಿನೇ ಸತ್ಯ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಮೊದಲ ದಿನವೇ ರಾಜೀನಾಮೆ ಕೊಟ್ಟಿದ್ದರೆ ಚೆನ್ನಾಗಿತ್ತು. ಬಯಲಿಗೆ ಬಂದು ಅಪಮಾನ ಆಗ್ತಾ ಇಲ್ಲ. 40 ವರ್ಷದಿಂದ ರಾಜಕೀಯದಲ್ಲಿದ್ದವರು. ಮೂಡಾ ಅಷ್ಟೇ ಅಲ್ಲ, ಮೈಸೂರಿನ ಎಲ್ಲ ಲೇಔಟ್ಗಳನ್ನ ತನಿಖೆ ಮಾಡಬೇಕು. ಕಾಂಗ್ರೆಸ್ನವರಿಗೆ ರಾಜಕೀಯ ನೆಲೆ ಇಲ್ಲದಂತಾಗಿದೆ. 2-3 ರಾಜ್ಯದಲ್ಲಿ ಅಧಿಕಾರ ಇರೋದನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆ. ಹೈಕಮಾಂಡ್ 10 ವರ್ಷಗಳ ಹಿಂದೆಯೇ ವೀಕ್ ಆಗಿದೆ. ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಸಿಎಂ ನಿರಂತರ ಜನರ ಮಧ್ಯದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಕೇವಲ ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿನೇ ಇಲ್ಲ. ಗಂಗಾವತಿಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿಕೆ. ಅಷ್ಟು ಅವರ ಅವ್ಯವಹಾರಗಳು ಬಯಲಿಗೆ ಬರುತ್ತೆ. ಇದೊಂದೇ ಒಂದು ಮೂಡಾ ಹಗರಣದಲ್ಲಿ ಒಂದು ಲೇಔಟ್ಗೆ ಸಂಬಂಧಪಟ್ಟ ನಾವೇನು ಮಾತಾಡ್ತಾ ಇದ್ದೀವಿ. ಇಡೀ ಮೈಸೂರು ವ್ಯಾಪ್ತಿಯಲ್ಲಿ ಎಲ್ಲ ಲೇಔಟ್ಗಳಲ್ಲಿ ಕೂಡ ತನಿಖೆ ಮಾಡಿದ್ದಾರೆ. ಯಾಕಂದ್ರೆ ಇವರು ಸುಮಾರು 40 ವರ್ಷದಿಂದ ರಾಜಕೀಯದಲ್ಲಿರುವಂಥವ್ರು. ಹಾಗಾಗಿ ಇನ್ನ ಎಷ್ಟು ಹೊರಗಡೆ ಬರ್ತಾವೆ ಅಂತ ನೋಡ್ಬೇಕು. ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇಡೀ ದೇಶದಲ್ಲೇ ಅವ್ರಿಗೆ ನೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಅವರಿಗೆ 2-3 ರಾಜ್ಯಗಳೆಲ್ಲ ಅವ್ರಿಗೇನು ಅಷ್ಟು ಇಷ್ಟು ಅಸ್ತಿತ್ವ ಇದೆ. ಇವತ್ತು ಅದನ್ನು ಕಳ್ಕೊಂತೀವಿ ಅನ್ನೋ ಭಯ. ಮಹಾರಾಷ್ಟ್ರದಲ್ಲಿ NCP ಶಿವಸೇನೆಗಳು ಕೈ ಬಿಟ್ಟಿದ್ದಾರೆ. ಹೈಕಮಾಂಡ್ ಸಂಪೂರ್ಣ ವೀಕ್ ಅನ್ನೋದು 10 ವರ್ಷಗಳ ಹಿಂದೆನೇ ವೀಕ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅಂದ್ರೆ ಈಗ DK ಶಿವಕುಮಾರ್ ಅವರನ್ನ ಅಧ್ಯಕ್ಷರನ್ನ ನಿಲ್ಲಿಸಲಿಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಡೈವರ್ಟ್ ಮಾಡ್ತಾರೆ. ಅಂದ್ರೆ ಬರೀ ರಾಜಕೀಯ ಸುದ್ದಿಗಳು. ನಾನು ಒಂದು ಮಾತನ್ನು ಹೇಳಿದೆ ತಮಗೆ, ಅವರು DK ಶಿವಕುಮಾರ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಗಾದ್ರೂ ತಪ್ಪಿಸಬೇಕು, ನಾನು ಇಳಿಬಾರ್ದು, ಅವ್ರು ಕೂಡಬಾರ್ದು ಅನ್ನೋದು ಒಂದು ಲೆಕ್ಕ. ಹೌದು. ಎರಡನೇದು ಬಂದು ಪಬ್ಲಿಕ್ ಅಲ್ಲಿ ನಿರಂತರವಾಗಿ ಯಾವುದೋ ಒಂದು ಸಮಾವೇಶಗಳು ಮಾಡೋದ್ರ ಮೂಲಕ ಜನಗಳಲ್ಲಿ ಇದ್ದಾನೆ, ಇವ್ರನ್ನ ತೆಗಿಬಾರ್ದು ಅಂತೇಳಿ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡುವಂಥದ್ದು. ಈ ರೀತಿ ಬರೀ ರಾಜಕೀಯನೇ ಮಾಡ್ತಾ ಇದ್ದಾರೆ ಬಿಟ್ರೆ ನಿಮಗೆ ಅಭಿವೃದ್ಧಿ ಕೆಲಸಗಳು ಇಲ್ಲ. ಜೊತೆಗೆ ಅವ್ರ ಮೇಲೆ ಇಷ್ಟೆಲ್ಲ ದೊಡ್ಡ ಆಪಾದನೆ ಬಂದ ಮೇಲೆ ಮೊದಲನೇ ದಿನನೇ ಅವ್ರೇನಾದರೂ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಹೊರಗಡೆ ಸುದ್ದಿಗಳಾಗ್ತಾ ಇದ್ರು. ಅವರೆಷ್ಟು ತಡ ಮಾಡ್ತಾ ಇದ್ದಾರೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಅವ್ಯವಹಾರಗಳು, ಅವ್ರ ಇಡೀ ಕುಟುಂಬದ ಅವ್ಯವಹಾರಗಳು ಇವತ್ತು 140 ಮಂದಿ ಅಂತ ಸುಳ್ಳು ಹೇಳ್ತಾರೆ ಹೇಳಿ. ಮತ್ತೆ ಅವ್ರ ಮನುಷ್ಯರೇ ಆಗಿರ್ತಾರೆ. 140 ಮಂದಿ ಕೂಡ ಅವ್ರ ಕುಟುಂಬಕ್ಕೆ ಬಹಳ ಬೇಕಾಗಿರುವಂಥವ್ರು, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥವ್ರು, ಅಥವಾ ಅವ್ರ ಫಾಲೋಯರ್ಸು, ಅಥವಾ ಅವ್ರ ಗ್ರಾಮದವರು, ಇಂಥವರೇ ಇರ್ತಾರೆ. ಇಡಿ ಮುಂದೆ ಹೋದಾಗ ಅವರು ಇದ್ದಿದ್ದ ಸತ್ಯ ಹೇಳಲೇಬೇಕಾಗುತ್ತೆ. ಆ ಫ್ಲಾಟ್ ತಗೊಳ್ಳೋ ಶಕ್ತಿ ಅವ್ರಿಗೆ ಇಲ್ಲ ಅಂತೇಳಿ ಯಾವಾಗ ಬಯಲಿಗೆ ಬರುತ್ತೆ ಅನ್ನೋ ನಿಮಗೆ. ಮತ್ತು ಇಡಿ ಕೂಡ ತುಂಬಾ ರೆಕಾರ್ಡೆಡ್ ಆಗಿ ಇಡಿ ಕಾನೂನು ಎಷ್ಟು ಬಲವಾಗಿರುತ್ತೆ ಅಂತಂದ್ರೆ ಸುಮ್ಮನೆ ಅವ್ರು ಹೇಳ್ಬೋದು BJP ಅವರು ಇಡಿನ ದುರುಪಯೋಗ ಮಾಡ್ಕೊಂಡು ನಮ್ಮ ಮೇಲೆ ಬಿಡ್ತಾರೆ ಅಂತ ಹೇಳಿ. ಇಡಿಗೆ ಸಪ್ರೇಟ್ ಕಾನೂನೇ ಇದೆ. 2013ರಲ್ಲಿ ಎಂಥ ಕಾನೂನು ಅಂತಂದ್ರೆ ₹1 ಅಮೌಂಟ್ ಬಗ್ಗೆ ಕೂಡ ತಪ್ಪು ಚಾರ್ಜ್ ಶೀಟ್ ಅವ್ರು ಫೈಲ್ ಮಾಡೋದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಮಾಡಿದ್ರೆ ನೇರವಾಗಿ ಅಧಿಕಾರಿಗಳೇ ಬಲೆಗೆ ಬಿದ್ದುಬಿಡ್ತಾರೆ. ಬಲೆಗಂತಲ್ಲ, ಅವರು ಮನೆಗೆ ಹೋಗ್ಬಿಡ್ತಾರೆ. ಅಷ್ಟು ಸ್ಟ್ರಾಂಗ್ ಕಾನೂನು. ಏನಿದ್ರು ಕೂಡ ರೆಕಾರ್ಡ್ CBI ಪೊಲೀಸ್ ಇಲಾಖೆ ಇದ್ದಂಗೆ ಅದು. ಅವರು ಟಾರ್ಗೆಟ್ ಮಾಡ್ಬೋದು, ಸುಳ್ಳು ಚಾರ್ಜ್ ಶೀಟು ಹಾಕ್ಬೋದು, ನಿಜ ಇಲ್ಲದೆ ಹೋದ್ರು ಕೂಡ ಅವ್ರು ಬೇಕಾದ್ರೆ ಕಿರಿಕಿರಿ ಕೊಡ್ಲಿಕ್ಕೆ ಮಾಡ್ಬೋದು. ಬಟ್ ಇಡಿ ಪರ್ಫೆಕ್ಟ್ ಲೆಕ್ಕಾಚಾರಗಳಿರುತ್ತೆ. ಆ ಲೆಕ್ಕಾಚಾರಗಳ ಆಧಾರದ ಮೇಲೆ ಅವ್ರು ಹೋಗ್ತಾ ಬಿಟ್ರೆ ಅವರು ಸುಮ್ಮನೆ ಕೇಸ್ ಮಾಡುವಂಥದ್ದು, ಸುಮ್ಮನೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಬಟ್ ಅವರು ನನಗೆ ತಿಳಿದಷ್ಟು ಮಟ್ಟಿಗೆ ಈ ಕ್ಷಣಕ್ಕಾದ್ರೂ ಕೂಡ, ಇವತ್ತಿಗಾದ್ರೂ ಕೂಡ 140 ಫ್ಲಾಟ್ 300 ಕೋಟಿ ಅಟ್ಯಾಚ್ಮೆಂಟ್ ಆಗಿರೋ ಈ ಸಂದರ್ಭದಲ್ಲಾದ್ರೂ ಕೂಡ ಅವ್ರು ಅಟ್ಲೀಸ್ಟ್ ರಾಜೀನಾಮೆ ಮಾಡಿಬಿಟ್ರೆ, ಅಟ್ಲೀಸ್ಟ್ ಇಂಥ ಸುದ್ದಿಗಳು ಅವ್ರು ಇಷ್ಟೆಲ್ಲ ರಾಜಕೀಯ 40 ವರ್ಷ ಮಾಡ್ಕೊಂಡು ಬಂದವರು ನೋಡ್ರಿ. ಮನುಷ್ಯ ಕೊನೆಯ ಗಳಿಗೆಯಲ್ಲಿ ತುಂಬಾ ಗೌರವದಿಂದ ಅಧಿಕಾರವನ್ನ ಬಿಟ್ಕೊಡುವಂಥದ್ದಾಗಿರ್ಬೋದು, ಅಥವಾ ಮನೆಗೆ ಗೌರವದಿಂದ ಹೋಗುವಂಥದ್ದು ಆಗಬೇಕಾಗಿತ್ತು.
ಬಟ್ ಇವಾಗ ಕಾಲ ಮೀರಿದೆ ಅಂತ ಅನ್ಕೊಳ್ತೀನಿ. ತುಂಬ ಅವರು ಕಪ್ಪು ಪಟ್ಟಿ ಅವ್ರ ಹಣೆಗೆ ಅವರೇ ಕಟ್ಕೊಂಡಂಗೆ ಆಯ್ತು. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. 140 ಮೇಲೆ ಫ್ಲ್ಯಾಟ್ಗಳು 140 ಸೈಟ್ಸ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ವ್ಯಾಲ್ಯೂ 300 ಕೋಟಿ ಅಂತ ಹೇಳಿ. ಇನ್ನು ನೀವು ನೋಡ್ತೀರಿ ಇದು 3000 ಕೋಟಿಗೆ ಹೋಗುತ್ತೇನಾ ಇನ್ನು ಏನು ಹೋಗುತ್ತೆ ನೋಡ್ತೀರಿ. ಅಂದರೆ ಪಾರ್ಟ್ ಬೈ ಪಾರ್ಟ್ ಅಂದರೆ 140 ಮಂದಿನ ಇಂಟ್ರಾಗೇಷನ್ ಮಾಡಿ ಆ ಸೈಟ್ ಮಾಲೀಕರು ಯಾರು ಇರ್ತಾರೆ ಅಂದರೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗಿರುತ್ತೆ. 140 ಮಂದಿನ ಕರೆದು ಈ ಸೈಟ್ ನೀವು ಖರೀದಿ ಮಾಡಿದಿರಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಆದಾಯ ಏನು, ಈ ಫ್ಲ್ಯಾಟ್ ತಗೊಳ್ಳೋದಕ್ಕೆ ಎಷ್ಟು ಅಮೌಂಟ್ ಆಗಿದೆ, ಸರ್ಕಾರಕ್ಕೆ ನೀವು ಮೂಡಾಗಿ ಎಷ್ಟು ಹಣ ಕಟ್ಟಿದ್ದೀರಿ, ಅಷ್ಟು ಹಣ ಕಟ್ಟುವ ಯೋಗ್ಯತೆ ಅವ್ರಿಗಿತ್ತ, ಅವ್ರ ಹಿನ್ನೆಲೆ, ಆ ಹಣ ಅವ್ರಿಗೆ ಹೇಗೆ ಬಂತು, ಇದೆಲ್ಲದನ್ನು ನೋಡ್ತಾರೆ. ಆ ಪ್ರಶ್ನೆಗಳೆಲ್ಲ ಕೇಳಿದಾಗ ನಿಮಗೆ ಸಹಜವಾಗಿ ಶಕ್ತಿ ಇರೋರಿದ್ರೆ ನನಗೆ ಇಷ್ಟು ಇನ್ಕಮ್ ಇದೆ, ನಂದು ಇದು ಸ್ಟೇಟಸ್, ನಾನು ಇನ್ಕಮ್ ಟ್ಯಾಕ್ಸ್ ಪೇ ಇದೆ, ನಾನು ಸೈಟ್ ನಾನೇ ಸ್ವಂತ ಪರ್ಚೇಸ್ ಮಾಡಿದ್ದೇನೆ, ನನಗೆ ಶಕ್ತಿ ಇತ್ತು ಅಂತೇಳಿ ಹೇಳ್ತಾರೆ. ಡಮ್ಮಿ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾರೆ, ಅನಾಮಧೇಯರು ಯಾವುದೋ ಹಳ್ಳಿಯಲ್ಲಿ ಸಣ್ಣ ಕೂಲಿ ಮಾಡ್ಕೊತ ಇರ್ತಾರೆ ಅಥವಾ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡೋರು ಅಂಥವ್ರದ್ದೆಲ್ಲ ಬಿನಾಮಿಗಳನ್ನು ತಗೊಂಡು ಬಂದು ಇವರು ಸೈಟ್ಗಳು ಖರೀದಿ ಮಾಡಿದಾಗ ಇಂಟ್ರಾಗೇಷನಲ್ಲಿ ಅವರು ಗ್ಯಾರಂಟಿ ಹೇಳ್ತಾರೆ, ಸರ್ ನಮಗೆ ಅದೇನೂ ಗೊತ್ತಿಲ್ಲ, ಅದು ಇಂಥವ್ರು ಕರೆದ್ರು, ಅಂದರೆ ಯತೀಂದ್ರ ಅವ್ರು ಕರೆದ್ರು ಅಥವಾ ರಾಕೇಶ್ ಪಾಪ ಅಂತೇಳಿ ಹುಡುಗ ಸಿದ್ದರಾಮಯ್ಯ ಸ್ನೇಹಿತರ ಮಗ ಫಸ್ಟ್ ಅವ್ರನ್ನೇ ಇಂಟ್ರಾಗೇಷನ್ ಮಾಡಿದ್ರು. ಅಂದರೆ ಅವರೆಲ್ಲ ದೊಡ್ಡವ್ರು ಕರೆದ್ರು, ನಮ್ಮ ಹೆಸರು ಮೇಲೆ ಸೈಟ್ ಇಡ್ತೀವಿ ಅಂತಂದ್ರು. ಆಯಿತು ಅಂತ ಯಾಕಂದರೆ ನಮಗೆಲ್ಲ ಮುಂದೆ ಪರಿಚಯ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀವಿ, ಬಡವರು ನಮಗೇನು ಗೊತ್ತಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ಬಿನಾಮಿ ಆಸ್ತಿಗಳ ಕೆಳಗಡೆ ತಗೊಂಡ್ಬಿಟ್ಟು ಸೊ ಇದೆಲ್ಲ ಕೂಡ ಮನಿ ಲಾಂಡ್ರಿಂಗ್ ಕೆಳಗಡೆ ಇವತ್ತು 140 ಸೈಟ್ಗಳನ್ನು ಇವತ್ತು ಅಟ್ಯಾಚ್ಮೆಂಟ್ ಮಾಡಿ 300 ಕೋಟಿ ಬೆಲೆ ಮಾಡೋದನ್ನು ಇವತ್ತು ED ಅವರು ಸಿದ್ದರಾಮಯ್ಯ ಅವರು A1 ಆಗಿರುವಂಥ ಪ್ರಕರಣ ಆಯಿತು. ED ಕೇಸಲ್ಲಿ ಸಿದ್ದರಾಮಯ್ಯ ಅವರು A1 ಆಗಿರುವಂಥ ಪ್ರಕರಣದಲ್ಲಿ ಇದು ಮಾಡಿದ್ದಾರೆ. ಇನ್ನು ನೀವು ನೋಡ್ತಾ ಬರ್ತೀರಿ ಈ 140 ಸೈಟ ಅಥವಾ 900 ಸೈಟ ನನಗೆ ತಿಳಿದಷ್ಟು ಮಟ್ಟಿಗೆ ನನಗಿರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಒಂದು 1000ವರೆಗೆ ರೀಚ್ ಆಗ್ಬೋದು ಅಂತೇಳಿ ಲೆಕ್ಕ. ಅದು ಇನ್ನ ದಾಟ್ಬೋದೇನೋ ಗೊತ್ತಿಲ್ಲ. ಇದು ಒಂದು ಲೇಔಟ್. ಇವಾಗ ಇದನ್ನ ಸೀರಿಯಸ್ ಆಗಿ ಇವ್ರು ಹಿಂಗೆ ಮಾಡ್ಕೊತ ಹೋದರೆ ಮೈಸೂರಲ್ಲಿ ಎಷ್ಟೆಷ್ಟು ಲೇಔಟ್ಗಳಾಗಿದೆ, ಅದರಲ್ಲಿ ಎಷ್ಟು ಬಿನಾಮಿಗಳಿದ್ದಾರೆ ಅನ್ನೋದು ಕೂಡ ಮುಂದೆ ಇದು ಕಂಟಿನ್ಯೂ. ನನಗೆ ತಿಳಿದಷ್ಟು ಮಟ್ಟಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸ್ಕ್ಯಾಮ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ಮಾಡಿದರೆ ಅದು ಸಿದ್ದರಾಮಯ್ಯ ಅವರು ಆಗ್ತಾರೆ. ಯಾಕಂದರೆ ಇಷ್ಟವರೆಗೆ ಎಲ್ಲರೂ ಕೂಡ ನನ್ನಲ್ಲೂ ಕೂಡ ಒಂದು ಭಾವನೆ ಇತ್ತು, ಅವರು ತುಂಬ ಲೋ ಪ್ರೊಫೈಲು, ಅವರು ಈ ರೀತಿ ದುಡ್ಡಿಗೆ ಆಸೆ ಪಡುವ ವ್ಯಕ್ತಿಗಳಲ್ಲ, ಅವ್ರು ಏನಿದ್ರು ಕೂಡ ರಾಜಕೀಯಕ್ಕೋಸ್ಕರ ಮಾತಾಡ್ಬೋದಾಗಲಿ, ಬಟ್ ಈ ಥರ ಅವರು ಅವ್ಯವಹಾರ ಮಾಡಿರ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಇದ್ದಿಲ್ಲ. ಯಾವತ್ತು ಇದು ಮೂಢ ಹಗರಣ ಬಯಲಿಗೆ ಬಂತು, ನಾನು ಡೀಪ್ ಆಗಿ ನೋಡಿದಾಗ, ನಾನು ಪಾಯಿಂಟ್ಸ್ ಮೇಲ್ನೋಟಕ್ಕೆ ನೋಡಿದಾಗ ಅವತ್ತೇ ನನಗೆ ಡೌಟ್ ಬಂದು ಮೊದಲು ನಾನೇ ಹೇಳಿದ್ದೆ. ಹೌದು, ಅಲ್ಲ ತಾವು ಮಾಧ್ಯಮಗಳಲ್ಲಿ ಫಸ್ಟ್ ಡೇ 500 ಕೋಟಿ ಅಂತ ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಾಗ ಅಲ್ಲ 5000 ಕೋಟಿವರೆಗೂ ಇದು ಹೋಗ್ಬೋದು, ಅತಿ ದೊಡ್ಡ ಸ್ಕ್ಯಾಮ್ ಇದು ಅಂತೇಳಿ ನಾನು ಮೇಲ್ನೋಟಕ್ಕೆ ಕಂಡು ಬಂದಿರೋದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳಿದೆ. ನಾನು ಇವತ್ತದು ಪ್ರೂವ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಗಂಭೀರವಾಗಿ ಅವರು ನಿರ್ಣಯ ತಗೋಬೇಕಾಗಿತ್ತು. ಬಟ್ ಅದು ಒಂದು ರೀತಿ ಅವ್ರೇನು ತಡ ಮಾಡ್ತಾ ಇದ್ದಾರೆ, ರಾಜ್ಯದ ಜನರಿಗೆ ದಿನೇ ದಿನೇ ಸತ್ಯ ಗೊತ್ತಾಗ್ತಾ ಇದೆ. ಅದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಮೊದಲ ದಿನಾನೇ ಅವರು ರಾಜೀನಾಮೆ ಕೊಟ್ಟಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇಷ್ಟೆಲ್ಲ ಬಯಲಿಗೆ ಬಂದು ಅವ್ರಿಗೆ ಅಪಮಾನ ಆಗ್ತಾ ಇದೆ. ನೀವು ಇನ್ನೊಂದು ದಿನೇ ಏನಾಗುತ್ತೆ ನೀವು ನೋಡ್ತೀರಿ. ಕಂಪ್ಲೀಟ್ ಇಷ್ಟು ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿರೋ ಸರ್ಕಾರ ಜನರನ್ನ ರಾಜ್ಯ ನೆಗ್ಲೆಕ್ಟ್ ಮಾಡಿ ಕಂಪ್ಲೀಟ್ ಸ್ಕ್ಯಾಮ್ಗಳಲ್ಲಿ ಮುಳುಗೋಗ್ಬಿಟ್ಟು ಕಂಪ್ಲೀಟ್ ನಿಮಗೆ ಒಂದೊಂದು ದಿನ ಒಂದೊಂದು ಸುದ್ದಿ ನಿಮಗೆ ಒಟ್ಟಿಗೆ ಎಲ್ಲ TV ಚಾನೆಲ್ಸ್ಗೆ ಒಳ್ಳೆ TRP,
ಟಿವಿ ಪತ್ರಿಕೆಗಳು ಕೂಡ ಹೆಡ್ಲೈನ್ಸ್ ನ್ಯೂಸ್ ಎವ್ರಿ ಡೇ ನಿಮಗೆ ಕಾಂಗ್ರೆಸ್ ಅವರು ಕೊಡ್ತಾರೆ. ರಾಜಕೀಯ ಯಾವುದೋ ಒಂದು ನೀವು ಹೈಲೈಟ್ ಆಗ್ಬಿಡ್ತೀರಿ, ರಾಜಕೀಯ ಹಿನ್ನೆಲೆ ನಿಮ್ಗೆ ಎಲ್ಲರೂ ಗೊತ್ತು. ಅವರು ಮಾಡಿದ ಪ್ರೆಷರ್ಗೆ ಆನೆಗೊಂದಿ ಉತ್ಸವ ತಾನೇ ಡಿಕ್ಲೇರ್ ಮಾಡ್ತಾರೆ. ನಾನು ಅಸಲು ಅವ್ರನ್ನ ಹೋಗಿ ನೀವು ಉತ್ಸವ ಮಾಡ್ರಿ ಅಂತಾನು ಕೇಳಲಿಕ್ಕೆ ಹೋಗ್ಲಿಲ್ಲ. ನಾನು ಆನೆಗೊಂದಿ ಉತ್ಸವದ ಬಗ್ಗೆ ಮಾಧ್ಯಮ ಸ್ನೇಹಿತರು ಒಂದು ಕಡೆ ಹಂಪಿ, ಒಂದು ಕಡೆ ಕನಕಗಿರಿ ಮಾಡ್ತಾ ಇದ್ದಾರೆ. ಆನೆಗೊಂದಿ ಮೊದಲು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಂತೆ ಎಲ್ಲ ಪತ್ರಿಕೆಗಳಲ್ಲಿ ಬಂದ ಮೇಲೆ ಆ ಪ್ರೆಷರ್ಗೆ ಅನೌನ್ಸ್ ಮಾಡಿದ್ದಾರೆ. ಮಾಡಿ ಇದುವರೆಗೂ ಅಮೌಂಟೇ ಕೊಟ್ಟಿಲ್ಲ. ಅಲ್ಲ ಸರ್, ಅದಕ್ಕೆ ನೀವು ಉತ್ಸವ ಅದು ಕೂಡ ಒಂದು ಪಾಯಿಂಟ್. ನಮ್ಮ ಭಾಗದ ಕಲಾವಿದ್ರೆ ನಮ್ಮ ಭಾಗದ ಉತ್ಸವ ಅವ್ರು ಮಾಡಿದಾರೆ ಅಂದ್ರೆ ನಮ್ಮ ಜವಾಬ್ದಾರಿ. ಈಗ ನೀವು ಅದಕ್ಕೆ ಅಟ್ಲೀಸ್ಟ್ ಪಬ್ಲಿಕ್ ಹತ್ರ ಫಂಡ್ ರೈಸ್ ಮಾಡಿ ಮೊದಲು ಅವ್ರಿಗೆ ಕೊಡ್ರಿ, ಆಮೇಲೆ ಉತ್ಸವ ಅಷ್ಟೇ ಸರ್. ಈಗ ಮಾತಾಡಿದೆ ನಾನು. ಆನೆಗೊಂದಿ ಉತ್ಸವಕ್ಕೆ 5 ಕೋಟಿ ಅಮೌಂಟ್ ಮೊನ್ನೆ ಕೊಡಬೇಕಾಗಿದ್ದಲ್ಲಿ ಈ ಕ್ಷಣದವರೆಗೂ ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಒಬ್ಬ ಹುಡುಗ ಸನ್ನತ್ ಅಂತೇಳಿ ಅವನಿಗೆ ಬೈಪಾಸ್ ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟು ಅವನು ಭಾಳ ತೊಂದರೆ ಆಯಿತು. ನನಗೆ ನಿನ್ನೆ ಕೂಡ ಮಾತಾಡಿದೆ, ಸರ್ ಏನಾದರೂ ಮಾಡಿ ನಮ್ಗೆ ಅಮೌಂಟ್ ದಯಮಾಡಿ ನೀವು ತಂಗಡಿಗೆ ಅವ್ರ ಹತ್ರ ಮಾತಾಡಿ ಇಸ್ಕೊಡಿ ಅಂತ. ನಾನು ಶಿವರಾಜ್ ತಂಗಡಿಗೆ ನಿರಂತರವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ವಾರದಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 1 ವರ್ಷ ಆಯಿತು, 1 ಇಯರ್ ಆಯಿತು. ಮತ್ತೆ ಇವಾಗ ಹಂಪಿ ಉತ್ಸವ ಮಾಡ್ತಾ ಇದ್ದಾರೆ. ಆನೆಗೊಂದಿ ಉತ್ಸವದ ಹಣ ಕ್ಲಿಯರ್ ಮಾಡ್ದೇನೆ. ಹಾಗಾಗಿ ಈ ವಿಷಯದಲ್ಲಿ ಆ ಕಲಾವಿದರ ಮತ್ತು ಆ ಕಾರ್ಯಕ್ರಮ ಮಾಡಿರುವಂಥವ್ರು ಒಂದು ಇಡೀ ಶಾಪ ಇವರಿಗೆ ತಟ್ಟೋದಕ್ಕಿಂತ ಮೊದಲೇ ಅಟ್ಲೀಸ್ಟ್ ಬೇಗನೆ ಅವ್ರ ಅಮೌಂಟ್ ಕೊಡಲಿ. ಬರೋ ದಿನಗಳಲ್ಲಿ ಆನೆಗೊಂದಿ ಉತ್ಸವ ಅವರು ಮಾಡಲಿಕ್ಕೆ ನಮ್ಮ ಕೈಲಿ ಆಗಿಲ್ಲ ಅಂತ ಅವ್ರು ಕೈ ಎತ್ತಿ ತೋರಿಸಿದ್ರು ಕೂಡ, ಇಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಕೊಟ್ಟಿರೋ ಸಲಹೆಯಂತೆ ನಾನು ಮತ್ತು ನನ್ನ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ದೇಣಿಗೆ ಇತ್ತಾದರೂ ಕೂಡ ಆನೆಗೊಂದಿ ಉತ್ಸವ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಮಂಗಳೂರು ಇದ್ದ ಸಮಯದಲ್ಲಿ ಚಿತ್ರದಲ್ಲಿ ಸಿನಿಮಾ ಸ್ಟೈಲಲ್ಲಿ ಇಂಗ್ಲಿಷ್ ಸಿನಿಮಾ ಬೀದರಲ್ಲಿ ಮತ್ತೆ ಇಲ್ಲಿಂದ ಅದೇ ಟೀಮ್ ಹೈದರಾಬಾದ್ ಅಲ್ಲಿ ಒಬ್ಬರನ್ನ ಫೈರೇ ಮಾಡ್ಬೇಕು. ಗೃಹ ಸಚಿವರು ಹೇಳ್ತಾರೆ ಸರ್, ಜನರು ಅವ್ರ ಜೊತೆ ನಾವು ಕೂಡ ಜಾಗೃತರಾಗಬೇಕು ಅಂತ ಹೇಳ್ತಾರೆ. ನಾವು ಜಾಗೃತರಾಗಿದ್ರೆ ಪೊಲೀಸ್ ಇಲಾಖೆ ವ್ಯವಸ್ಥೆನೇ ಜಾಗೃತರಾಗಬೇಕು ಅಂತಂದ್ರೆ ಇವಾಗ ನಾವು ಒಂದು ನಂಬಿಕೆ ಮೇಲೆ ಪಬ್ಲಿಕ್ ಅಲ್ಲಿ ಹೋಗ್ತಾ ಇರ್ತೀವಿ, ಸಾವಿರಾರು ಮಂದಿ ಬರ್ತಾರೆ. ಅಂತ ದುಷ್ಕರ್ಮಿಗಳು ಯಾರಾದ್ರೂ ಬಂದು ಯಾರೊಬ್ಬರು ರಾಜಕಾರಣಿನ ಇನ್ನೊಬ್ಬರನ್ನ ಯಾರಾದ್ರೂ ಏನಾದ್ರು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ತುಂಬಾ ಶಾಂತಿಯುತವಾಗಿ ಇದ್ದಿದ್ದು ಪ್ಲೇಸ್ ಇದೆ. ನಮ್ಮಲ್ಲಿ ಸಿಕ್ಕಿದೆ ನಮ್ಮ ಕ್ಷೇತ್ರಕ್ಕೆ ಸಿಂಪಲ್ ಆಗಿ ನಿಮ್ಗೆ ಒಂದೇ ಒಂದು ಪಾಯಿಂಟ್ ಇಲ್ಲ. KKRDBನಲ್ಲಿ ಬೇಡ ಅಂದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಶಾಸಕರುಗಳಿಗೆ ಒಂದು ವಿಶೇಷವಾಗಿ ಕೇಂದ್ರ ಸರ್ಕಾರದ ಒಂದು 370 ಬಜೆಟ್ ಪ್ರಕಾರ ನಮಗೇನು ಅಮೌಂಟ್ ಬರಬೇಕು ಅದು ಬರ್ತಾನೆ ಇದೆ. ಅದರಲ್ಲಿ ಎರಡೇ ಮಾತೇ ಇದೆ. ಆ 10 ಕೋಟಿ ಅಮೌಂಟ್ ಅನ್ನೋದು ನಿಜವಾಗ್ಲೂ ಕೂಡ ನೀವಾದ್ರೂ ಕೂಡ ಅಂದರೆ ಮಾಧ್ಯಮ ಸ್ನೇಹಿತರು ನೀವು ಒಂದ್ಸಲ ಯೋಚನೆ ಮಾಡಿದ್ರೆ ಒಂದು ಅಸೆಂಬ್ಲಿಗೆ 10 ಕೋಟಿ ಅನ್ನೋದು ಅದು ಆ್ಯಕ್ಚುಲಿ ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇವಾಗ ಕಂಪ್ಲೀಟ್ ಮುಳುವಾಗ್ಬಿಟ್ಟಿದೆ ಸಮಸ್ಯೆಗಳು. ಅವರು ನಾನು ಬಹಳ ಬುದ್ಧಿವಂತರಂತ ಅಂದ್ಕೊಂಡಿದ್ದೆ ನಾನು ಸಿದ್ದರಾಮಯ್ಯ ಅವರು. ಯಾಕಂದರೆ ರಾಜಕೀಯವಾಗಿ ಒಬ್ಬ ಮನುಷ್ಯನಿಗೆ ವಿಲನ್ ಮಾಡಬೇಕಂದ್ರೆ ಮಾಡಿಬಿಡ್ತಾರೆ, ಒಬ್ಬ ಮನುಷ್ಯನ ಬಗ್ಗೆ ತುಂಬ ಕೆಟ್ಟದಾಗಿ ಬಿಂಬಿಸಬೇಕಂದ್ರೆ ಬಿಂಬಿಸ್ತಾರೆ. ಯಾಕಂತಂದರೆ ಜನರಿಗೆ ಅವ್ರ ಮೇಲೆ ಅಂಥ ವಿಶ್ವಾಸ ಇತ್ತು. ಆದರೆ ಇವತ್ತು ಅವರೇ ಕಳ್ಳನಾಯಕರಾಗಿದ್ದಾರೆ. ಇವತ್ತು ಅವರೇ ಕಪ್ಪು ಪಟ್ಟಿಯನ್ನು ಅವ್ರ ಹಣೆಗೆ ಅವರೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮೈ ತುಂಬ ಕಪ್ಪಾಗ್ಬಿಟ್ಟಿದೆ. ಅಂದರೆ ಅವರೆಲ್ಲ ಎಷ್ಟು ಒಂದು ಕೊಳಕಿದೆ ಅವರಲ್ಲಿ ಅನ್ನೋದನ್ನ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗೋ ಸ್ಥಿತಿ ಬಂದ್ಬಿಟ್ಟಿದೆ. ಈ ಸಮಯದಲ್ಲಿ ಅವರಿಗೆ ತಲೆ ಕೆಲಸ ಮಾಡ್ತಾ ಇಲ್ಲ, ಹೆಚ್ಚು ಕಡಿಮೆ ಆಗಿಬಿಟ್ಟು ಅವರು ಏನೇನು ನಿರ್ಣಯ ಸುಮ್ಮನೆ 10 ಕೋಟಿ ಶಾಸಕರಿಗೆ ಅಂತ ಅನ್ನೋದು, ಎಲ್ಲೋ ಹೋಗಿ ಸಾರ್ವಜನಿಕ ಸಭೆಗಳು ಮಾಡೋದು, ಆ ಭಾಷಣಗಳಲ್ಲಿ ಯಾವತ್ತೂ ಇಲ್ಲದೆ ಇರುವಂಥ ಸಬ್ಜೆಕ್ಟ್ಗಳೆಲ್ಲ ತೊಗೊಂಡು ಬರ್ತಾ ಇದ್ದಾರೆ. ರಾಜಕೀಯ ಭಾಷಣಗಳೇ ಆಗ್ತಾ ಇದ್ದಾರೆ ಕಂಪ್ಲೀಟ್. ಅಂದರೆ ಅವ್ರನ್ನ ಅವರು ಹೆಂಗೆ ನಾನು ಪ್ರೊಟೆಕ್ಟ್ ಮಾಡಿಕೊಂಡು ನನ್ನ ಮರ್ಯಾದೆ ನಾನು ಹೆಂಗೆ ಕಾಪಾಡ್ಕೋಬೇಕನ್ನೋ ಗೊಂದಲದಲ್ಲಿದ್ದಾರೆ. ಅವರನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಈ ಒಂದು ಹಗರಣಗಳಿಂದ ಅವರು ಪೂರ್ತಿ ನನಗೆ ಅನ್ಸೋದೇನಂತಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಬ್ಬ ಕೆಟ್ಟ ಒಂದು ಈ ರೀತಿ ಒಂದು ಕಪ್ಪುಚುಕ್ಕೆಯನ್ನು ಮತ್ತು ಇಷ್ಟು ದೊಡ್ಡ ಸ್ಕ್ಯಾಮನ್ನು ಮೈ ಮೇಲೆ ಇಟ್ಕೊಂಡಿರುವಂಥ ಒಬ್ಬ ಮುಖ್ಯಮಂತ್ರಿ ಅಂತ ಅದು ಸಿದ್ದರಾಮಯ್ಯವರು ಆಗ್ತಾರೆ. ಅವ್ರು ಏನು ಮಾಡಿದರೂ ಕೂಡ, ಅವ್ರು ಎಷ್ಟು ಜಿಮಿಕ್ಸ್ ಮಾಡಿದರೂ ಕೂಡ ಇವೆಲ್ಲವೂ ಕೂಡ ಪತ್ರಿಕೆಗಳಿಗೆ, ಜನಗಳಿಗೆ ಸುಮ್ಮನೆ ಕೇಳೋದಕ್ಕೆ ನೋಡೋದಕ್ಕಾಗುತ್ತೆ ಆಗಲಿ. ಬಟ್ ಅವರು ಈ ಸ್ಕ್ಯಾಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ.